ಮಧ್ಯಾಹ್ನ ಮಲ್ಗೋದು ಒಳ್ಳೇದಾ ಕೆಟ್ಟದಾ ಅಂತ? ಬಟ್ ಮಧ್ಯಾಹ್ನ ಮಲಗೋದ್ರಿಂದ ನಿಮ್ಗೆ ತೂಕ ಹೆಚ್ಚಾಗುತ್ತೆ ಅಂದ್ರೆ ಅದು ಸುಳ್ಳು. ನೀವು ಮಧ್ಯಾಹ್ನ ಮಲಗಿ ರಾತ್ರಿ ಮಲಗಕ್ ಆಗ್ತಿಲ್ಲ ಅಂದ್ರೆ ಅವಾಗ ತೂಕ ಹೆಚ್ಚಾಗ್ಬೋದು. ಅಂದ್ರೆ ಪೂರ್ತಿ ದಿನದ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದೇ ಒಂದು ಸ್ಟ್ರೆಚ್ ಅಲ್ಲಿ ಒಂದು 7-8 ಅವರ್ ನಿದ್ದೆ ಬಂದ್ಬಿಟ್ರೆ ಸೂಪರ್ ಅದು. ಯಾಕಂದ್ರೆ ಸ್ಲೀಪ್ ಏನಿದೆ ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿಗಿನ್ನ. ಒಂದ್ ಸ್ಟ್ರೆಚ್ ಅಲ್ಲಿ ನೀವು ಒಂದು 7-8 ಅವರ್ ಮಲಗಿದಾಗ ನಿಮಗೆ ಎಲ್ಲಾ ರೀತಿಯ ಸ್ಲೀಪ್ ಸೈಕಲ್ಸ್ ಗಳು ಕಂಪ್ಲೀಟ್ ಆಗುತ್ತೆ. ನಿಮ್ ಬಾಡಿ ಚೆನ್ನಾಗಿ ರಿಕವರ್ ಆಗುತ್ತೆ. ನಿಮಗೆ ರೆಸ್ಟಿಂಗ್ ಹಾರ್ಟ್ ರೇಟು ಚೆನ್ನಾಗಿರುತ್ತೆ. ಹಾರ್ಟ್ ರೇಟ್ ವೇರಿಯಬಿಲಿಟಿ ಅನ್ನೋದು ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಒಂದ್ ಸ್ಟ್ರೆಚ್ ಅಲ್ಲಿ ಮಲಗೋದು ಒಳ್ಳೇದು. ಮಧ್ಯಾಹ್ನ ಮಲಗಿದ್ರೆ ನಾಟ್ ಮೋರ್ ದೆನ್ 30 ಮಿನಿಟ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಕೆಲವೊಂದು ಕಂಟ್ರೀಸ್ ಅಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ನ್ಯಾಪ್ಸ್ ತಗೊಳ್ಳೋದಕ್ಕೆ ಅವರೇ ಸ್ಕೂಲಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಅಂದ್ರೆ ಅವರು ಸ್ವಲ್ಪ ಫೋಕಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ. ಅಂದ್ರೆ ಒಂದ್ 20-30 ನಿಮಿಷ ನೀವು ಮಲಗಿದ್ರೆ ಅದನ್ನ ಪವರ್ ನ್ಯಾಪ್ ಅಂತ ಹೇಳ್ತಾರೆ. ಅದೇನ್ ತಪ್ಪಲ್ಲ. ಅಂದ್ರೆ ಒಂದು ಕಂಪ್ಲೀಟ್ ಸ್ಲೀಪ್ ಸೈಕಲ್ ಆಗೋದಿಲ್ಲ. ಅದು ಜಸ್ಟ್ ರಿಫ್ರೆಶ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅದೇ ನೀವು ಮೋರ್ ದೆನ್ 1 ಅವರ್ 2 ಅವರ್ಸ್ ಈ ತರ ಎಲ್ಲ ಮಲಗ್ತಿದ್ದೀರಾ ಅಂದ್ರೆ ಅದರಿಂದ ನಿಮಗೆ ರಾತ್ರಿ ನಿದ್ದೆ ಬರೋದು ಕಷ್ಟ ಆಗ್ತಿದೆ ಅಂದ್ರೆ ಮಲಗಬೇಡಿ.